ವರ್ಕಳ ಹೋಗಿದ್ವಲ್ಲ, ಡೇ 2 ವಿಡಿಯೋನ ಇವತ್ತು ಹಾಕ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟಿಗೆ ಶ್ರೀ ವಿನಾಯಕ ಅಂತ ಹೋಟೆಲಿಗೆ ಬಂದ್ವಿ. ನಾನು ಕೋಪ ಮಾಡ್ಕೊಂಡಿದ್ದೆ, ಇಲ್ಲಿಗೆ ಬಂದರೂ ನಾರ್ಮಲ್ ಹೋಟೆಲಿಗೆ ಕರ್ಕೊಂಡು ಹೋಗ್ತಾಯಿದ್ದೆ, ಇಲ್ಲಿ ಕೆಫೆಗಳು ಫೇಮಸ್, ಅಲ್ಲಿಗೆ ಹೋಗೋಣ ಅಂತ ಅಂದರೆ ಅಲ್ಲಿ ತಿನ್ನೋ ಥರನೇ ಇಲ್ಲೂ ಅಂತ. ಬೆಳಗ್ಗೆ ಒಂದು ತಿಂಡಿ ಆದರೂ ನಮ್ಮ ಕಡೆ ಥರ ತಿನ್ನಬೇಕು, ಬೆಳಗ್ಗೆನೇ ಕೆಫೆಗೆ ಹೋಗಿ ಅಲ್ಲಿ ಏನು ತಿನ್ನೋದು, ಸುಮ್ಮನಿರು, ಆಮೇಲೆ ಸಂಜೆ ಹೋದ್ರಾಯ್ತು ಅಂತ ಕರ್ಕೊಬಂದರು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮ್ಯಾಂಗ್ರೋವ್ ಫಾರೆಸ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೋಟಿಂಗ್ ಎಲ್ಲ ಇರುತ್ತಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ, ಆ ಥರದ್ದು. ಮುನ್ರೋ ಐಲ್ಯಾಂಡ್ ಅಂತ ಇದೆ, ಅದು 48 ಕಿಲೋಮೀಟರ್ಸ್ ಇತ್ತು. ಬಟ್ ನಾವು 2 ವೀಲರ್ ರೆಂಟ್ ಮಾಡಿದ್ವಲ್ಲ, ಹಾಗಾಗಿ ಅಷ್ಟು ದೂರ ಯಾರು ಹೋಗ್ತಾರೆ ಅಂತ ಅಂದ್ಬಿಟ್ಟು ವರ್ಕಳದಿಂದ 15 ಕಿಲೋಮೀಟರ್ಸಲ್ಲಿ ಮ್ಯಾಂಗ್ರೋವ್ ಅಡ್ವೆಂಚರ್ಸ್ ಅಂತ ಏನೋ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅದು ನಿನ್ಗೆನಾ ಪಾಪುಗಾಕೋ. दिलो दिलो ಏನಾಗಲ್ಲ ಹಾಕು ಇದ್ರಲ್ಲಿ ಹೆಂಗೆ ಕಾಣ ನೀರು ಹಾಕೊಳ್ಳಿ ಬನ್ನಿ. ಸಿ ಹಾಕೊಳ್ಳಿ. ಚಲೋ. ತುಂಬ ಜನ ನಾನು ವರ್ಕಳ ಟ್ರಿಪ್ಪಲ್ಲಿ ಹಾಕಿದ ಡ್ರೆಸ್ಗಳ ಬಗ್ಗೆ ಡೀಟೇಲ್ಸ್ನ ಕೇಳ್ತಾ ಇದ್ದೀರಾ, ಲಿಂಕ್ಸ್ನ ಕೇಳ್ತಾ ಇದ್ದೀರಾ. ನಾನು ಯಾವ್ಯಾವ ಡ್ರೆಸ್ ಹಾಕಿದ್ದೆ ಅದು ಎಲ್ಲದ್ರದ್ದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಇವಾಗ ಹಾಕಿದ್ದೀನಲ್ಲ ರೆಡ್ ಕಲರ್ ಡ್ರೆಸ್ಸು, ಇದನ್ನ ವರ್ಕಳದಲ್ಲೇ ತಗೊಂಡಿದ್ದು. ನಾರ್ತ್ ಕ್ಲಿಫಲ್ಲಿ ಶಾಪಿಂಗ್ ಸ್ಟ್ರೀಟ್ ಥರ ಇದೆ, ಸೊ ಅಲ್ಲಿ ಬೈ ಮಾಡಿದ್ದು ಇದನ್ನ. ಬೋಟಿಂಗಿಗೆ ಈವ್ನಿಂಗ್ ಟೈಮ್ ಇಲ್ಲ ಮಾರ್ನಿಂಗ್ ಟೈಮ್ ಹೋದ್ರೇ ಚೆನ್ನಾಗಿರೋದು. ಮಧ್ಯಾಹ್ನದ ಹೊತ್ತು ಹೋದರೆ ಫುಲ್ ಬಿಸಿಲು, ಮೇಲ್ಗಡೆ ಶೆಲ್ಟರ್ ಥರ ಆ ಥರನೂ ಏನೂ ಇಲ್ಲ. ಹೊನ್ನಾವರದಲ್ಲಿ ಮೇಲ್ ಶೆಲ್ಟರ್ ಥರ ಇರುತ್ತೆ, ಹಂಗಾಗಿ ಅದರೊಳಗೆ ಆರಾಮಾಗಿ ಕೂತ್ಕೊಳ್ಬೋದು. ಬಟ್ ಇಲ್ಲಿ ಏನೂ ಇರಲಿಲ್ಲ, ಹಂಗಾಗಿ ಇಬ್ಬರು ಒಂದೊಂದು ಈ ಥರ ಟೋಪಿ ತೊಗೊಂಡ್ಬಿಟ್ಟಿದ್ವಿ ಹಾಕ್ಕೊಳ್ಳೋಕ್ಕೆ ಅಂತ. ಬಟ್ ತುಂಬ ಚೆನ್ನಾಗಿತ್ತು ಬೋಟಿಂಗ್ ಹೋಗಿದ್ದು. ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ ಹೋಗ್ತಾರಲ್ಲ ಅಲ್ಲೆಲ್ಲ ಫುಲ್ ನೆರಳೇ ಇತ್ತು, ಸ್ವಲ್ಪ ದೂರ ಅಷ್ಟೇ ಈ ಥರ ಬಿಸಿಲಿದ್ದಿದ್ದು. ಬ್ಯಾಟ್ ಎಷ್ಟೊಂದಿದೆ ನೋಡಿದೆ, ಫುಲ್ ಆಫ್ ಬ್ಯಾಟ್ಸ್. ದಿರು ಅಲ್ಲೋಡು, ಅಕ್ಕಿ ಎಷ್ಟೊಂದಿದೆ ದಿರು, ಬ್ಯಾಟ್ಸ್. ಈ ಬೋಟಿಂಗಿಗೆ ನಾವು ಪೇ ಮಾಡಿದ್ದು 2000 ರುಪೀಸು. ಇನ್ನೂ ಅವ್ರ ಹತ್ರ ಸ್ಪೀಡ್ ಬೋಟು ಮತ್ತು ಬೈಕ್ ಥರದ್ದು ಇನ್ನೂ ಯಾವ್ಯಾವ ಥರದ್ದೋ ಇತ್ತು, ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಹೋಗ್ಬೋದು. ಒಂದೊಂದಕ್ಕೆ ಒಂದೊಂದು ಥರ ಪ್ರೈಸು. ಬಟ್ ಒಂದು 5-6 ಜನ ಇದ್ದರೆ ವರ್ತ್ ಆಗುತ್ತೆ. 2000 ರುಪೀಸ್ ಎಲ್ಲ ಶೇರ್ ಮಾಡ್ಬೋದು. ನಾವು ಇಬ್ಬರೇ ಇದ್ದಿದ್ದು, ಬೇರೆಯವರು ಇನ್ಯಾರೂ ಅಲ್ಲಿ ಇರಲಿಲ್ಲ, ಸೊ ಹಂಗಾಗಿ ಹೋಗೋಣ ಟೈಮ್ ಆಗುತ್ತೆ ಅಂತ ನಾವಿಬ್ಬರೇ ಬಂದ್ವಿ. ಟ್ರೈಪೋಡ್ ತೊಗೊಂಡೋಗಿದ್ವಿ, ಎಲ್ಲ ಫೋಟೋಸು ಎಲ್ಲ ಅದರಲ್ಲೇ ತಗೊಂಡಿದ್ದು ಈ ಸಲ ಟ್ರಿಪ್ಪಲ್ಲಿ. ಅದಕ್ಕೆ ಬ್ಲೂಟೂತ್ ರಿಮೋಟ್ ಇರುತ್ತೆ, ಸೊ ಅದನ್ನ ಇಟ್ಟು ಬಂದಿದ್ರು ಇಲ್ಲಿ ದೊಡ್ಡಿ ಮೇಲೆ. ನಂಗೆ ಫುಲ್ ಭಯ ಆಗ್ತೈತಿ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಬಂದು ತಗೊಳ್ತಾ ಇದ್ದೀನಿ. ಆಮೇಲೆ ನೀನು ಕೂತ್ಕೊಂಡು ನಾನು ವೀಡಿಯೋ ಮಾಡ್ತೀನಿ, ನೆಕ್ಸ್ಟ್ ನಾನು ಹೋದಾಗ ನೀನು ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಕೂರಿಸಿದ್ದು. ನಂದೀಪ್ ಏನಾಗಲ್ಲ, ಬಿದ್ದರೂ ಇದ್ರೊಳಗೆ ಬೀಳುತ್ತೆ ಅಂತ ಇದ್ರು. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗಿ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಅಲ್ಲಿಗೆ ಬಿದ್ದ ತಕ್ಷಣ ಇದು ಓಪನ್ ಆಗುತ್ತೆ. ಏನಾಗಲ್ಲ, ಹಂಗೆ ಇಟ್ಬಿಟ್ಟು ಒಂದ್ಸರಿ ಮಾಡಿ ಮುಗ್ದೋಯ್ತು ಅನ್ಸುತ್ತೆ. ನೀರು ಇಲ್ಲಿ ಹಾಯ್ ಸ್ಮೈಲ್ ಮಾಡಿ, ನೀರು ಸ್ಮೈಲ್, ನೀರು ಮುಗ್ದೋಯ್ತು. ಈಗೇನು ಬಿಡೋದು,
ಅವನಿಗೆ ಡಿಸ್ಟರ್ಬ್ ಮಾಡಬೇಡ ಅವನಿಗೆ. ಅಲ್ಲಿ ಅಕ್ಕಿ ನೋಡಿ, ಅಕ್ಕಿ ಅಕ್ಕಿ ಅಲ್ಲಿದ್ದೀರ, ಅಕ್ಕಿ ಅಲ್ಲಿ 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 ನೋಡಿ ಅಕ್ಕಿ ಅಲ್ಲಿ ಅರ್ಥ ಸ್ಪೆಕ್ಸ್ ಹಾಕಲಿ ಕನ್ನಡ. ಹಿಂಗೆ ಮಾಡಿ ಎರಡು ಕೈನ ಹಿಂಗೆತ್ತಿ ಈಗ ಕರೆಕ್ಟಾಗಿ ಬರ್ತಿದ್ದೀವಿ ತಾನು ಫುಲ್ಲು 5x ಅಲ್ಲಿ ಇಟ್ಟು ಚೆನ್ನಾಗಿ 1x ಯಾವ್ದ್ರಲ್ಲಿ ಇಟ್ಟಿದ್ಯಾ 0 1x ಅಲ್ಲಿ ಇಟ್ಟು ಈಗ 1x ಸಾಕು 1x ಅಲ್ಲಿ ಇಟ್ಟು 1x ಅಲ್ಲಿ ಇಟ್ಟರೆ ಝೂಮ್ ಆಗಲ್ವೇನೆ? ಸಾಕಲ್ವಾ 1x? ಗಿಡುತ್ತಾ ಇರಬೇಕು, ಗಿಡುತ್ತಾರೆ ಬಾಡೋಗುತ್ತೆ ತಲೆ ಮೇಲೆ ಒಂಚೂರು ಹಾಕು. ಆಮೇಲೆ 2 ಹಿಂಗೆ 2 1 2 ಹಿಂಗೆ ತೋರಿಸಿ ಹಿಂಗೆ ಕನ್ನಡ ಬೇಕಿದ್ದೀರಾ? ಯಾರು ಬೋಟಿಂಗ್ ಬಿಸಿಲಲ್ಲಿ ಮಾತ್ರ ಯಾರು ಬೋಟಿಂಗ್ ಬರಬೇಕು, ಸುಸ್ತಾಗೋಯ್ತು. ಬಟ್ ಫೋಟೋ ಎಲ್ಲ ತಕ್ಕಂದ್ವಿ. ಬಿಸಿಲಲ್ಲಿ ಚೆನ್ನಾಗಿ ಬರುತ್ತೆ ಫೋಟೋಸು, ಬಟ್ ಈವ್ನಿಂಗ್ ಟೈಮ್ ಬಂದರೆ ಚೆನ್ನಾಗಿರತ್ತೆ. ನಾವು ಮುನ್ರೋ ಐಲ್ಯಾಂಡಿಗೆ ಹೋಗಲಿಲ್ಲ, ಸೊ ಅದು ತುಂಬ ದೂರ. ಹಂಗಾಗಿ ಇಲ್ಲೇ ಮ್ಯಾಂಗ್ರೋವ್ ಅಡ್ವೆಂಚರ್ ಪಾರ್ಕ್ ಅಂತ, ಸೊ ಇಲ್ಲೂ ಬೋಟಿಂಗು ಮತ್ತು ಕಯಾಕಿಂಗ್ ಎಲ್ಲ ಇದೆ. ಹಂಗಾಗಿ ಇಲ್ಲಿಗೆ ಬಂದ್ವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? It was nice, pleasant experience. But it's very hot. It's very hard, yeah. ಮ್ಯಾಂಗ್ರೋವ್ಗೆ ಹೋಗಬೇಕಾದ್ರೆ ಈ ಥರ ಒಂದು ರೋಡ್ ಸಿಗುತ್ತೆ. ಈ ಕಡೆ ಬೀಚು, ಈ ಕಡೆ ನಾರ್ಮಲ್ ನದಿ ಥರ. ಸೊ ಈ ರೋಡ್ ಒಂಥರ ಚೆನ್ನಾಗಿತ್ತು. ಬಟ್ ಈ ಬೀಚಿಗೆ ಹೋಗೋಕ್ಕೆ ಆಗಲ್ಲ, ಬರೀ ಫುಲ್ ಕಲ್ಲು ಮೇಲೆ ನಿಂತ್ಕೊಳ್ಬೇಕಷ್ಟೇ. ನಾವು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ, ಬಟ್ ಅಲ್ಲಿ ಹೋಗೋಕ್ಕೆ ಜಾಗನೇ ಇಲ್ಲ, ಬರೀ ಕಲ್ಲೇ ಇರೋದು, ಕಲ್ಲು ಮೇಲೆ ನಿಂತ್ಕೊಬೇಕಷ್ಟೇ. ಸರಿ ಬೇಡ ನಡಿ ಅಂತ ಅಂದ್ಬಿಟ್ಟು ಹಾಗೇ ವಾಪಸ್ ಬಂದ್ವಿ. ಬಟ್ ರೋಡ್ ತುಂಬ ಚೆನ್ನಾಗಿತ್ತು. ಆ ಕಡೆ ಸಮುದ್ರ, ಈ ಕಡೆ ನದಿ. ವೀಡಿಯೋಸ್ ಎಲ್ಲ ಮಾಡ್ತಾರಲ್ಲ ಡ್ರೋನಲ್ಲಿ, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪ್ರೀ ವೆಡ್ಡಿಂಗ್ ಶೂಟ್ ಅದಕ್ಕೆಲ್ಲ.
ಅಲ್ಲಿಂದ ಬಂದು ನಾವು ಸೀಬೆ ಬ್ಲಿಸ್ ಅಂತ ರೆಸಾರ್ಟ್ ಮಾಡಿದ್ವಲ್ಲ, ಅದನ್ನು ಚೆಕ್ಔಟ್ ಮಾಡಿ ಇನ್ನೊಂದು ರೆಸಾರ್ಟಿಗೆ ಬಂದ್ವಿ. ಇದು ಓಷನೋ ಬೈ ವರ್ಕಳ ಅಂತ. ಫಸ್ಟೇ ಮಾಡಿದ ರೆಸಾರ್ಟ್ ಬಂದು 2000 ರುಪೀಸು, ಬಟ್ ಇದು 5000 ರುಪೀಸು. ಇದು ತುಂಬ ಚೆನ್ನಾಗಿದೆ ರೆಸಾರ್ಟು. ಮತ್ತು ನನಗೆ ಇಲ್ಲಿ ರೂಮ್ಸು ಕೂಡ ಬೇರೆ ರೂಮ್ಸ್ ನೋಡಿದ್ದೆ, ಬಟ್ ಅದು ನನಗೆ ಸಿಕ್ಕಲಿಲ್ಲ. ವುಡನ್ ಕ್ಲಿಫ್ ಅಂತ ಇದೇ ಸಿಕ್ಕಿದ್ದು. ಇದು ಚೆನ್ನಾಗಿದೆ, ಬೀಚ್ ವ್ಯೂ ಇರುತ್ತೆ, ಬಾಲ್ಕನಿ. ನಾನು ಇದು ವರ್ಟಿಕಲ್ ಇದರಲ್ಲಿ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ, ಹಾಗೇ ಸುಮ್ಮನೆ ಮಾಡ್ಕೊಂಡಿದ್ದು. ಇದು ಸ್ಟಾರ್ಟಿಂಗ್ ಎಂಟರ್ ಆದಾಗ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ. ಮಧ್ಯಾಹ್ನದ ಊಟಕ್ಕೆ ಅಲ್ಲೇ ಚಪಾತಿ, ಎಗ್ಗು, ರೈಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಈ ರೆಸಾರ್ಟಿಗೆ ಬಂದಿದ್ದೆ ನಾನು ಈ ಸ್ವಿಂಗಿಗೋಸ್ಕರ. ಬೀಚ್ ಫೇಸಿಂಗಿಗಿದೆ ಈ ಸ್ವಿಂಗು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಈ ರೆಸಾರ್ಟ್ನ ನಾನು ತುಂಬ ಹಿಂದೆನೇ ನೋಡಿದ್ದೆ, ಒಂದು 4 ವರ್ಷ ಅಂತ ಅನಿಸುತ್ತೆ, ಬಟ್ ಬರೋಕ್ಕೆ ಆಗಿರಲಿಲ್ಲ. ಫುಲ್ ಸ್ಪೀಡಲ್ಲಿ ಸ್ವಿಂಗಲ್ಲಿ ಆಟಾಡ್ತಾ ಇದ್ರೆ ಆಕಾಶದಲ್ಲೇ ತೇಲ್ತಾ ಇರೋ ಥರ ಅನಿಸ್ತಾ ಇತ್ತು. ಮತ್ತು ಈ ಪಿಂಕ್ ಡ್ರೆಸ್ ಬಗ್ಗೆ ಹೇಳೋದಾದರೆ ಇದನ್ನ ಸ್ಟಿಚ್ ಮಾಡಿಸಿರೋದು. ಇದನ್ನ ನನ್ನ ಪೇಜಲ್ಲೇ, ಅಂದರೆ ಶುಭಾರಂಭ ಅಂತ ಒಂದು ಪೇಜ್ ಇದೆಯಲ್ಲ, ಇಲ್ಲಿ ಡ್ರೆಸ್ಗಳನ್ನ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ. ಸೊ ಆ ಪೇಜಲ್ಲಿ ನಾನೇ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನಿಮಗೂ ಬೇಕು ಅಂತ ಅಂದರೆ ಈ ಥರ ಡ್ರೆಸ್ಗಳು ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ನಿಮ್ಮ ಸೈಜಿಗೆ ಸ್ಟಿಚ್ ಮಾಡಿಸಿ ಕೊಡ್ತೀನಿ. ಇದು ಮೆಟೀರಿಯಲ್ ಬಂದು ಆರ್ಗಾನ್ಜಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಕಲರು. ಸನ್ಸೆಟ್ ಆಗಬೇಕಾದ್ರೆ ಈ ಥರ ಸ್ವಿಂಗ್ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಬಂದಿದ್ದು, ಬಟ್ ಸನ್ಸೆಟ್ಟೇ ಆಗಲಿಲ್ಲ ಅವತ್ತು. ಅಂದರೆ ಸನ್ಸೆಟ್ ಅದ್ರ ಪಾಡಿಗೆ ಅದಾಗಿದೆ, ಫುಲ್ ಮೋಡ ಇತ್ತು, ಹಾಗಾಗಿ ಕಾಣಿಸ್ಲಿಲ್ಲ. ಹಾಗಾಗಿ ಮತ್ತೆ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬೀಚ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮ ರೆಸಾರ್ಟಿಂದ ಬೀಚಿಗೆ ಡೈರೆಕ್ಟ್ ಎಂಟ್ರಿ ಇತ್ತು, ಹಿಂಗೆ ಸ್ಟೆಪ್ಸ್ ಇಳಿದು ಹೋಗೋದು. ಸೊ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅದು ನೋಡೋಕೆ ಹಿಂಗೆ ಇಲ್ಲೇ ಏನೋ ಇಳಿದು ಹೋಗ್ಬೋದು ಅಂತ ಅನಿಸುತ್ತೆ, ಬಟ್ ಇಳಿತಾ ಇಷ್ಟು ದೂರ ನಾವು ಬೆಟ್ಟ ಇಳ್ದಂಗೆ ಆಯಿತು. ಆಲ್ರೆಡಿ ಕತ್ಲೆ ಆಗಿದೆ, ಕತ್ಲೆಯಲ್ಲೇ ಕೂತ್ಕೊಂಡು ಬರೋಣ ಬೀಚಲ್ಲಿ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಇವರು ಆಟ ಆಡ್ತೀವಿ ಬೀಚಲ್ಲಿ ಅಂತ ಅಂದರು. ನಾನೇ ಬೇಡ ಅಂತ ಅಂದೆ. ನೈಟ್ ಟೈಮು ಅಲೆಗಳೆಲ್ಲ ಜಾಸ್ತಿ ಬರ್ತಾ ಇರುತ್ತಲ್ವ, ಹಂಗಾಗಿ ಬೇಡ ಇವಾಗೇನು ಆಟ ಆಡ್ತೀರಾ ಅಂತ ಅಂದ್ಬಿಟ್ಟು ಹಂಗೇನೆ ಕರ್ಕೊಂಡು ಬಂದೆ. ಮೋಡ ಇತ್ತಲ್ಲ, ಹಾಗಾಗಿ ಲೈಟಾಗಿ ಸ್ವಲ್ಪ ಚಳಿನೂ ಆಗ್ತಾಯಿತ್ತು, ಹಾಗಾಗಿ ಬೀಚಲ್ಲಿ ಏನು ಆಟ ಆಡಲಿಲ್ಲ. ನೋಡಿ ಹೋಗ್ತಾನೇ ಇದ್ದೀವಿ, ಎಷ್ಟು ಹೋದ್ರೂ ಬರ್ತಾನೆ ಇರಲಿಲ್ಲ ಬೀಚು. ಸ್ವಲ್ಪ ಹೊತ್ತು ಬೀಚಲ್ಲಿ ಕೂತಿದ್ದು ಬಂದು ಫ್ರೆಶ್ ಅಪ್ ಆಗಿ ಹೊರಗೆ ಹೋಗೋಣ ಅಂತ ಹೊರಟ್ವಿ, ಬಟ್ ಫುಲ್ ಮಳೆ, ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ. ಆಮೇಲೆ ಎಷ್ಟೊತ್ತಾದರೂ ನಿಲ್ಲಿಲ್ಲ ಅಂತ ಛತ್ರಿ ಇಸ್ಕೊಂಡು ಪಕ್ಕದಲ್ಲೇ ಟ್ರಿಪ್ಪೀಸ್ ಲೈಫ್ ಅಂತ ಒಂದು ಕೆಫೆ ಇತ್ತು, ಅಲ್ಲಿಗೆ ಬಂದ್ವಿ. ಅಲ್ಲಿ ಸ್ಯಾಂಡ್ವಿಚ್ಚು ಮತ್ತು ಟ್ರೆಸ್ಲಿಚಸ್ ಆರ್ಡರ್ ಮಾಡಿದ್ವಿ. ಕೇಕ್ ಕಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಬೇಡ ಅಂತ ಅಂದ್ಬಿಟ್ಟು ಯಾರು ತಿಂತಾರೆ ವೇಸ್ಟ್ ಅಂತ ಕಟ್ ಮಾಡಲಿಲ್ಲ. ಟ್ರೆಸ್ಲಿಚಸ್ನೇ ಕಟ್ ಮಾಡಿ ತಿಂದ್ವಿ. ಬಟ್ ಸ್ಯಾಂಡ್ವಿಚ್ ಮಾತ್ರ ತುಂಬ ಚೆನ್ನಾಗಿತ್ತು. ಬ್ರೆಡ್ ಕೂಡ ಅಲ್ಲೇ ಮಾಡೋದು. ಈ ಥರ ಚೆನ್ನಾಗಿರೋ ಸ್ಯಾಂಡ್ವಿಚ್ ನಾನು ಎಲ್ಲೂ ತಿಂದಿಲ್ಲ ಇಲ್ಲಿವರೆಗೂ, ಅಷ್ಟು ಚೆನ್ನಾಗಿತ್ತು. ಟ್ರೆಸ್ಲಿಚಸ್ನೇ ಕಟ್ ಮಾಡಿಕೊಂಡು ಆ್ಯನಿವರ್ಸರಿನೂ ಬೇಗನೆ ಸೆಲೆಬ್ರೇಟ್ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ. ವರ್ಕಳ ಟೂರಿಸ್ಟ್ ಪ್ಲೇಸು, ಬಟ್ 9:30ಗೆ ಎಲ್ಲ ಹೋಟ್ಲುಗಳು ಎಲ್ಲದೂ ಕ್ಲೋಸು ಈ ರೋಡಲ್ಲಿ. ಬಟ್ ನಾರ್ತ್ ಕ್ಲಿಫಲ್ಲಿ ಸ್ವಲ್ಪ ನೈಟ್ ಲೈಫ್ ಇರುತ್ತಲ್ಲ, ಅದು ಸ್ವಲ್ಪ ಇರುತ್ತೆ, ಬಟ್ ಕೆಫೆಗಳೆಲ್ಲ ಕ್ಲೋಸು. ಬಟ್ ಫುಡ್ ಅಂತೂ ಫುಲ್ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು, ನಮಗೆ ಅಡ್ಜಸ್ಟೇ ಆಗೋಲ್ಲ. ಏನೇ ಅಂದರೂ ನಮ್ಮ ಕರ್ನಾಟಕ ಥರ ಫುಡ್ ಎಲ್ಲೂ ಕರ್ನಾಟಕ ಫುಡ್ ಅಲ್ಲ, ಅದರಲ್ಲಿ ನಮ್ಮ ಬೆಂಗಳೂರು ಫುಡ್ಡು, ನಮ್ಮ ಹಾಸನದ ಫುಡ್ ಚೆನ್ನಾಗಿ, ನಮ್ಮ ಅಂದರೆ ಬೆಂಗಳೂರು ಹಾಸನ ಎಲ್ಲ ಸೇರಿ ಹೇಳಿದ್ದು. ಸೈಕಲ್ ನೋಡಿ, ಅದರಲ್ಲೂ ನನ್ನ ಗಂಡಂಗಂತೂ ಇದು ಮಾಡ್ಸೋಕ್ಕೆ ಆಗಲ್ಲ. ಸೈಕಲ್ ಪರ್ಟಿಕ್ಯುಲರಾಗಿ ರೈಸು ಈ ಥರ ನೀಡಬೇಕು. ನಾನು ಕೆಫೆ ಈ ಥರ ಅದು ತಿಂದ್ಬಿಡ್ತೀನಿ, ಸ್ಯಾಂಡ್ವಿಚ್ ಅದು ಇದು ಅಂತ. ಅವ್ರು ಆ ಥರ ತಿಂದಿಲ್ಲ ಅಂತಂದರೆ ಇವತ್ತು ದಿನವೇ ಚೆನ್ನಾಗಲ್ಲ. ಬೆಳಗ್ಗೆ ತಿಂಡಿಗಾದರೂ ಒಂದು ಇಡ್ಲಿ ಅದು ಇದು ತಿನ್ನಬೇಕು ಅಂತ ನೆನ್ನೆ ಬಂದಿದ್ದು ನಾವು. ನೆನ್ನೆಯಿಂದ ಬರೀ ತಿಂಡಿಗೆ, ಊಟಕ್ಕೆ ಎಲ್ಲ ಬರೀ ರೆಸ್ಟೋರೆಂಟ್ಗಳಿಗೆ ಹೋಗಿರೋದು, ಬರೀ ರೈಸು ಅದು ಇದೇ ಕೊಡ್ಸಿರೋದು. ಬೆಳಗ್ಗೆ ತಿಂಡಿ ಇಡ್ಲಿ. ನಾನು ಅದಕ್ಕೆ ಬೈತಾಯಿದ್ದೆ, ಇಲ್ಲಿಗೆ ಬಂದು ಕೆಫೆಗೆ ಹೋಗೋಣ ಅಂತಂದರೆ ಹಿಂಗೆ ಆಡ್ತೀಯಲ್ಲ ಅಂತ. ಇವಾಗ ಬೈದು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಕರ್ಕೊಂಡೋಗಿದ್ದು ಟ್ರಿಪ್ಪೀಸ್ ಲೈಫ್ ಕೆಫೆಗೆ. ಮಳೆ ಬರ್ತಾಯಿತ್ತು, ಛತ್ರಿ ಇಟ್ಕೊಂಡು ಹೋಗಿದ್ವಿ. ಮತ್ತು ರೂಮ್ ಹತ್ರ ಹೋಗಿ ಗಾಡಿ ತೊಗೊಂಡು ನಾರ್ತ್ ಕ್ಲಿಫ್ ಹತ್ರ ಬಂದ್ವಿ. ನಾರ್ತ್ ಕ್ಲಿಫಲ್ಲಿ ನೈಟ್ ಲೈಫ್ ಎಂಜಾಯ್ ಮಾಡ್ಬೋದು, ಬಟ್ ಸೌತ್ ಕ್ಲಿಫ್ ಬೇಗನೆ ಕ್ಲೋಸ್ ಆಗಿಬಿಡತ್ತೆ. ಕೆಫೇಸ್ ಎಲ್ಲ 9:30, 9 o'clock, 8 o'clockಗೆ ಕ್ಲೋಸ್ ಆಗಿಬಿಡತ್ತೆ. ಇಲ್ಲಿ ಒಂದು ಕೆಫೆಲಿ ಲೈವ್ ಮ್ಯೂಸಿಕ್ ಇತ್ತು, ಸುಮಾರು ಕೆಫೆಗಳಲ್ಲಿ ಲೈವ್ ಮ್ಯೂಸಿಕ್ ಇತ್ತು. ಇಲ್ಲಿ ಚೆನ್ನಾಗಿದೆ ಅಂತ ಅನಿಸ್ತು ಅಂತ ಇಲ್ಲಿಗೆ ಬಂದ್ವಿ. ಬೀಚ್ ಪಕ್ಕನೇ ಕೆಫೆ, ಅಲ್ಲೇ ಲೈವ್ ಮ್ಯೂಸಿಕ್ ಇತ್ತು. ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಸಾಂಗ್ಸ್ಗಳನ್ನ, ಬಟ್ ಮಲಯಾಳಂ ಸಾಂಗ್ಸ್ ಆ ಥರದ್ದು ಹೇಳ್ತಾಯಿದ್ರಲ್ಲ, ಹಂಗಾಗಿ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ.
ಅಲ್ಲಿಂದ ಬರೋ ಅಷ್ಟರಲ್ಲಿ 11:30 ಆಗಿತ್ತು. ಬಂದು ಸುಸ್ತಾಗಿ ಹೋಗಿತ್ತು, ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಎದ್ದು ರೆಡಿಯಾಗಿ ಇವತ್ತು ನಾವು ತ್ರಿವೆಂಡ್ರಮಿಗೆ ಹೋಗಬೇಕು. ನಾನು ಇವಾಗ ಹಾಕಿದ್ದೀನಲ್ಲ ಡ್ರೆಸ್ಸು, ಇದು ಕೂಡ ನಮ್ಮ ಪೇಜಲ್ಲೇ ಸ್ಟಿಚ್ ಮಾಡಿಸಿರೋದು. ಸೊ ನಿಮಗೂ ಬೇಕು ಅಂತ ಅಂದರೆ ಬೇಗ ಬೇಗ ಆರ್ಡರ್ ಮಾಡಿ, ಇಲ್ಲ ಅಂತಂದರೆ ಈ ಸೇಮ್ ಪೀಸ್ ಖಾಲಿ ಆಗಿಬಿಡುತ್ತೆ ಅಷ್ಟೇ. ಈ ವೈಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಲೀವ್ಸ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಇದು ರೆಸಾರ್ಟಲ್ಲೇ ಬ್ರೇಕ್ಫಾಸ್ಟ್ ಕೊಟ್ಟಿದ್ರು. ಆಮೇಲಿಂದ ಒಂದು ಕೆಫೆಗೆ ಬಂದ್ವಿ, ಸರ್ವಾ ಕೆಫೆ ಅಂತ. ಇಲ್ಲೊಂದು 2 ಐಟಮ್ಸ್ ಟ್ರೈ ಮಾಡಿದ್ವಿ, ವ್ಯಾಫಲ್ಸು ಮತ್ತು ಸ್ಮೂತಿ ಬೌಲು. ವ್ಯಾಫಲ್ಸ್ ಚೆನ್ನಾಗಿತ್ತು. ಸ್ಮೂತಿ ಬೌಲಲ್ಲಿ ಎಲ್ಲ ಥರದ ನಟ್ಸು ಸೀಡ್ಸು ಎಲ್ಲ ಹಾಕಿದ್ರಲ್ಲ, ಒಂಥರ ತಿನ್ನೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ತಿಂದು ಇನ್ನೆಲ್ಲ ವೇಸ್ಟ್ ಆಯಿತು. ಸೊ ಅಲ್ಲಿಂದ ಬಂದು ರೂಮಿಗೆ ಚೆಕ್ಔಟ್ ಮಾಡಿದ್ವಿ. ಚೆಕ್ಔಟ್ ಮಾಡಿ ಇವಾಗ ನಾವು ತ್ರಿವೆಂಡ್ರಮಿಗೆ ಹೋಗ್ತಾಯಿದ್ದೀವಿ. ತ್ರಿವೆಂಡ್ರಮಿಗೆ ಬಸ್ಸಲ್ಲಿ ಹೋಗ್ತಾಯಿದ್ವಿ. ಗಾಡಿ ರೆಂಟಿಗೆ ತೊಗೊಂಡಿದ್ವಲ್ಲ, ಅದು ವಾಪಸ್ ಕೊಟ್ಟು ಇವಾಗ ಬಸ್ಸಲ್ಲಿ ಇನ್ನೊಂದು ಹೈವೇ ಅಂತ ಎಲ್ಲೋ ಸಿಗುತ್ತೆ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ಮತ್ತೆ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು ತ್ರಿವೆಂಡ್ರಮಿಗೆ ಹೋಗೋಕ್ಕೆ. 2 ಬಸ್ಸು ಅಥವಾ 1.5 ಗಂಟೆ ಏನೋ ಆಯಿತು ವರ್ಕಳದಿಂದ ತ್ರಿವೆಂಡ್ರಮಿಗೆ ರೀಚ್ ಆಗೋಕ್ಕೆ. ತ್ರಿವೆಂಡ್ರಮಲ್ಲಿ 2 ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಆಜಿಮಾಲ ಟೆಂಪಲ್ಲು ಮತ್ತು ಪದ್ಮನಾಭ ಸ್ವಾಮಿ ಟೆಂಪಲ್ಲು. ಸೊ ಅಲ್ಲಿ ಹೋದಾಗ ನಮಗೆ ಆಟೋ ಸಿಕ್ತು. ಕಾರ್ನ ರೇಟಿಗೆ ತೊಗೊಳ್ಳೋಣ ಅಂತ ಕೇಳಿದ್ವಿ, ಬಟ್ ಇನ್ನೂ ಅರ್ಧ ಗಂಟೆ ಆಗುತ್ತೆ ಕೊಡೋಕ್ಕೆ ಅಂತ ಹೇಳಿದ್ರು. ಸೊ ಹಂಗಾಗಿ ಆಟೋದಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಆಟೋದಲ್ಲಿ ಹೋಗ್ತಾಯಿದ್ವಿ. ಆಟೋಗೆ ನಾವು 1200 300 ಏನೋ ಪೇ ಮಾಡಿದ್ವಿ. ಅವರು ಆಜಿಮಾಲ ಟೆಂಪಲ್ಗೆ ಕರ್ಕೊಂಡೋಗಿ ಮತ್ತು ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಕರ್ಕೊಂಡೋಗಿ ನಮ್ಮ ಬಸ್ ಬರುತ್ತಲ್ಲ ಅಲ್ಲಿಗೆ ಡ್ರಾಪ್ ಮಾಡಿದ್ರು. ಈ ಟೆಂಪಲ್ ಬಂದು 25 ಕಿಲೋಮೀಟರ್ಸ್ ಏನೋ ಇರೋದು ತ್ರಿವೆಂಡ್ರಮಿಂದ. ಸೊ ತುಂಬ ಚೆನ್ನಾಗಿತ್ತು. ಇದು ಬೀಚ್ ಪಕ್ಕದಲ್ಲೇ ಈ ಶಿವ ಸ್ಟ್ಯಾಚ್ಯೂ ಇರೋದು. ಬಟ್ ಟೆಂಪಲ್ ಕ್ಲೋಸ್ ಆಗಿತ್ತು. ಬಟ್ ಈ ಸ್ಟ್ಯಾಚ್ಯೂ ನೋಡಿಕೊಂಡು ಬಂದ್ವಿ. ಈ ಸ್ಟ್ಯಾಚ್ಯೂ ನೋಡೋಕ್ಕೆ ಅಂತಲೇ ಹೋಗಿದ್ದಿದ್ದು. ತುಂಬ ಜನಕ್ಕೆ ಈ ಪ್ಲೇಸ್ ಗೊತ್ತಿರಲ್ಲ. ವರ್ಕಳಕ್ಕೆ ಹೋದರೆ ಈ ಪ್ಲೇಸ್ನ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಬೀಚಿಗೂ ಹೋಗಿ ಎಂಜಾಯ್ ಮಾಡ್ಬೋದು. ಇಲ್ಲೂ ಕೂಡ ಸ್ಟ್ಯಾಚ್ಯೂ ಮಾತ್ರ ಅಲ್ಟಿಯಾಗಿತ್ತು. ಇದೆಲ್ಲ ಒಂಥರ ಈ ವಾಲ್ಪೇಪರ್ಸಲ್ಲಿ ನೋಡ್ತೀವಲ್ಲ ಆ ಥರ ಇತ್ತು. ಅಲ್ಲಿಂದ ಬಂದು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲಿಗೆ ಬಂದ್ವಿ. ಇಲ್ಲಂತೂ ಹೆವಿ ಸ್ಟ್ರಿಕ್ಟು. ಗಂಡ್ಮಕ್ಳು ಪಂಚೆ ತೊಗೊಂಡೋಗಿ ಇಲ್ಲಿ ಹೋಗ್ಬೇಕಾದ್ರೆ, ಪಂಚೆ ಅಂತಂದರೆ ಪ್ಯಾಂಟ್ ಮೇಲೂ ಪಂಚೆ ಹಾಕೋಂಗಿಲ್ಲ, ಬರೀ ಪಂಚೆ, ಮೇಲ್ ಶರ್ಟ್ ಹಾಕೋಂಗಿಲ್ಲ. ಲೇಡೀಸು ಕೂಡ ಪಂಚೆ ಹಾಕಬೇಕು. ಸ್ಯಾರಿ ಇಲ್ಲಾಂದರೆ ಲಂಗ ದಾವಣಿ, ಇಲ್ಲ ನೀವೇನಾದ್ರು ಚೂಡಿದಾರ ಹಾಕಿದ್ದೀರಾ ಇಲ್ಲ ಲಾಂಗ್ ಫ್ರಾಕ್ ಥರ ಹಾಕಿದ್ದೀರಾ ಅಂತ ಅಂದರೆ ನೀವು ಅದ್ರ ಮೇಲೇ ಪಂಚೆ ಉಟ್ಕೋಬೇಕು. ನಾವು 2 ಸತಿ ಹೋಗಿ ವಾಪಸ್ ಬಂದು ಹೋಗಿದ್ದೀವಿ. ಹಾಗೆ ಬರ್ತಾ ಅಲ್ಲೆಲ್ಲ ಫೇಮಸ್ ಅಲ್ವಾ ಬನಾನಾ ಚಿಪ್ಸು, ಅಲ್ಲಿ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಆಟೋದವ್ರಿಗೆ ಕೇಳಿದಾಗ ಇಲ್ಲಿ ನಿಲ್ಲಿಸಿದ್ರು, ತಗೊಂಡು ಬಂದ್ವಿ. ಲಾಸ್ಟ್ ಸ್ಟಾಪು ಲೂಲು ಮಾಲು. ಅಲ್ಲೇ ನಮಗೆ ಬಸ್ ಪಿಕಪ್ ಇದ್ದಿದ್ದು. ಮಾಲೆಲ್ಲ ಸುತ್ತೋ ಅಷ್ಟು ಶಕ್ತಿ ಇರಲಿಲ್ಲ. ವಾಶ್ರೂಮಿಗೆ ಹೋಗ್ಬಿಟ್ಟು ನಮ್ಮ ಬಸ್ಸು ಅಷ್ಟರಲ್ಲಿ ಬಂತು. ಹತ್ಕೊಂಡು ಬೆಂಗಳೂರಿಗೆ 7:30 ರೀಚ್ ಆದ್ವಿ. ಇವಾಗ ಪಿಕ್ಸ್ಗಳು ಹಾಕಿ ಆ ಡ್ರೆಸ್ಗಳ ಬಗ್ಗೆ ಹೇಳ್ತೀನಿ. ಫಸ್ಟೇ ಹೋಗ್ಬೇಕಾದ್ರೆ ಹಾಕಿದ್ದು ಈ ನೈಟ್ ಡ್ರೆಸ್ನ ನಾನು ಝೂಡಿಯೋದಲ್ಲಿ ತಗೊಂಡಿದ್ದು, ಕಂಫರ್ಟಬಲ್ ಆಗಿರಲಿ ಅಂತ ಅಂದ್ಬಿಟ್ಟು. ಹೋಗ್ಬೇಕಾದ್ರೆ ಬಸ್ಸಲ್ಲಿ ಮಲ್ಕೊಳ್ಳೋದಲ್ವಾ ಅಂತ ಅಂದ್ಬಿಟ್ಟು ಈ ಡ್ರೆಸ್ನ ಹಾಕ್ಕೊಂಡು ಹೋಗಿದ್ದೆ. ಇದರಲ್ಲೂ ಕೂಡ ಫೋಟೋಸ್ ತುಂಬ ಚೆನ್ನಾಗಿ ಬಂತು. ನೆಕ್ಸ್ಟ್ ಡೇ ನಾವು ಜಟಾಯು ಅರ್ತ್ ಸೆಂಟರಿಗೆ ಹೋಗಿದ್ವಲ್ಲ, ಆವಾಗ ಹಾಕಿದ ಡ್ರೆಸ್ನು ಕೂಡ ಝೂಡಿಯೋದಲ್ಲೇ ತೊಗೊಂಡಿದ್ದು. ಈ ಥರ ವೇಸ್ಟ್ ಕೋಟ್ ಥರ ಟಾಪ್ ತೊಗೋಬೇಕಂತ ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ಬಟ್ ನನ್ನ ಸೈಜಿಗೆ ಸಿಗ್ತಾ ಇರಲಿಲ್ಲ. ಲೆಂತ್ ಜಾಸ್ತಿ ಇರೋದು ಇಲ್ಲ ದೊಡ್ಡ ಸೈಜ್ ಸಿಗ್ತಾಯಿತ್ತು, ಬಟ್ ಈ ಸಲ ಕರೆಕ್ಟ್ ಸೈಜ್ ಸಿಕ್ತು. ಪ್ಯಾಂಟ್ ಕೂಡ ಅಷ್ಟೇ ಕಾಟನ್ದು, ಸಮ್ಮರಿಗೆ ಮಾಡಿಸ್ದಂಗಿತ್ತು ಪ್ಯಾಂಟ್ ಕೂಡ. ನೆಕ್ಸ್ಟ್ ಡೇ ಹಾಕಿದ್ದು ಅಲ್ಲೇ ನಾರ್ತ್ ಕ್ಲಿಫ್ ಶಾಪಿಂಗ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ಇದು ನೋಡಿ ಪ್ಯಾಂಟ್ ಥರ ಹಾಕ್ಕೊಳ್ಳೋದು, ಬಟ್ ಡ್ರೆಸ್ ಥರ ಕಾಣಿಸುತ್ತೆ. 2 ತೊಗೊಂಡೆ ಇದೇ ಥರದ್ದು. ಮತ್ತು ನೆಕ್ಸ್ಟ್ ಡೇ ಪಿಂಕ್ ಕಲರ್ ಹಾಕಿದ್ದು. ನೆಕ್ಸ್ಟ್ ಡೇ ಅಲ್ಲ, ಅವತ್ತಿನ ದಿನವೇ ನಾನು ಬಂದು ಇದನ್ನ ಹಾಕಿದ್ದು. ಒಂದಿನಕ್ಕೆ 2 ಡ್ರೆಸ್ ಹಾಕಿದ್ದೀನಿ. ಹೋಗಿದ್ದು 3 ದಿನ. ನಿಮಗೂ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಇಲ್ಲ ಅಂತಂದರೆ ನಂದು ವಾಟ್ಸಪ್ ನಂಬರ್ ಇದೆಯಲ್ಲ, ಸಿಲ್ವರ್ ಜ್ಯುವೆಲ್ರಿ ಇದರಲ್ಲೆಲ್ಲ ಶೇರ್ ಮಾಡಿದ್ದೀನಲ್ಲ, ಅದಕ್ಕೆ ಮೆಸೇಜ್ ಮಾಡ್ಬೋದು ನೀವು. ಬೇರೆ ಕಲರ್ಸ್ ಬೇಕು ಅಂತ ಅಂದ್ರೂ ಸಿಗುತ್ತೆ, ಈ ಥರ ಸೇಮ್ ಕೂಡ ಸಿಗುತ್ತೆ. ಬಟ್ ಸೇಮ್ ಬೇಕು ಅಂತಂದರೆ ಬೇಗ ಆರ್ಡರ್ ಮಾಡಬೇಕು, ಯಾಕಂದರೆ ಈ ಮೆಟೀರಿಯಲ್ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ಈ ಡ್ರೆಸ್ಸಲ್ಲಂತೂ ಫೋಟೋಸು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಟ್ರೈಪೋಡಲ್ಲೇ ತಕ್ಕೊಂಡಿರೋದು ಎಲ್ಲದೂ ಕೂಡ. ಈ ಟ್ರೈಪೋಡ್ ಲಿಂಕ್ ಬೇಕು ಅಂದ್ರೂ ಹಾಕಿರ್ತೀನಿ, ತುಂಬ ಯೂಸ್ ಆಗುತ್ತೆ, ರಿಮೋಟ್ ಇರುತ್ತಲ್ವ. ಹಾಗಾಗಿ ಈ ಡ್ರೆಸ್ನ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಇದು ಬ್ಯಾಕ್ಲೆಸ್ ಬರುತ್ತೆ, ಬ್ಯಾಕ್ ಬರೀ ಟೈಯಿಂಗ್ ಅಷ್ಟೇ. ಇದ್ರ ಫೋಟೋಸ್ ಅಷ್ಟಾಗಿ ಎಲ್ಲೂ ಶೇರ್ ಮಾಡಿಲ್ಲ, ಇನ್ನೂ ಮಾಡಬೇಕು, ಟೈಮೇ ಸಿಕ್ಕಿಲ್ಲ. ಇದು ಫ್ಲಿಪ್ಕಾರ್ಟಿಂದ ತೊಗೊಂಡಿರೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.